Hello. Now we can discuss on ಕಾಸ್ಟ್ ಓವರ್. ಕಾಸ್ಟ್ ಓವರ್ ಅನ್ನೋದ್ರೆ ಏನು, ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ, ಯಾಕೆ ಬೇಕು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡಿ. ಫಸ್ಟ್ ನೀಡ್ ಟು ನೋ ವಾಟ್ ಡು ಯು ಮೀನ್ ಬೈ ಕಾಸ್ಟ್ ಓವರ್ ಅಂತ. ಕಾಸ್ಟ್ ಓವರ್ ಏನಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕಾಸ್ಟ್ ಅನ್ನೋದು ಇಟ್ಸ್ ಅಮೌಂಟ್ ಆರ್ ಎಸ್ಟಿಮೇಟೆಡ್ ಬಡ್ಜೆಟ್ ಅನ್ನ ನಾವು ಕಾಸ್ಟ್ ಅಂತ ಕರಿತೀವಿ. ಸೊ ಇದು ಒಂದು ಸಿಚುವೇಶನ್ where actual cost of a project exceeds the initially estimated or budget cost. ಅಂದ್ರೆ ಒಂದು ಪ್ರಾಜೆಕ್ಟಿಗೆ ನಾವು ಇಷ್ಟು ಖರ್ಚಾಗ್ಬೋದು ಅಂತ ಪ್ಲಾನ್ ಮಾಡಿರ್ತೀವಿ, ಅದ್ರಗಿಂತ ಹೆಚ್ಚಿಗೆ ಆಯ್ತು ಅಂದ್ರೆ ಆ ಸಿಚುವೇಶನ್ಗೆ ನಾವು ಕಾಸ್ಟ್ ಓವರ್ ರನ್ ಅಂತ ಕರಿತೀವಿ. ಸೊ ಹೌ ಮಚ್ ಪ್ರಾಜೆಕ್ಟ್ ಈಸ್ ಲೈಕ್ಲಿ ಟು ಎಕ್ಸೀಸ್ ದ ಒರಿಜಿನಲ್ ಬಜೆಟ್ ಅಂಡ್ ಪ್ಲಾನಿಂಗ್ ಫಾರ್ ದೀಸ್ ಅಡಿಷನಲ್ ಎಕ್ಸ್ಪೆನ್ಸಸ್. ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ we will be calculating or we will be estimating the ಯಾವುದರಲ್ಲಿ ಕಾಸ್ಟ್ ನಮ್ದು ಹೆಚ್ಚಿಗೆ ಆಗ್ತಾ ಇದೆ, ದಟ್ ವಿ ಆರ್ ಏಬಲ್ ಟು ಫೈಂಡ್ ಔಟ್. ರೀಸನ್ಸ್ ನ ಕೂಡ ಫೈಂಡ್ ಔಟ್ ಮಾಡ್ತೀವಿ, ಯಾಕೆ ಜಾಸ್ತಿ ಆಯ್ತು ಪ್ರಾಜೆಕ್ಟ್ ಇದ್ದು. ಸೊ ಯಾವ್ಯಾವ ಸ್ಟೆಪ್ಸ್ ಬರುತ್ತೆ, ಈಗ ನಾನು ಒಂದು ಕಾಸ್ಟ್ ನ ಎಸ್ಟಿಮೇಟ್ ಮಾಡಬೇಕು ಅಂದ್ರೆ ಒಂದು ಪ್ರಾಜೆಕ್ಟ್ ಅದು ಕಾಸ್ಟ್ ಓವರ್ ಅನ್ನ ಎಸ್ಟಿಮೇಟ್ ಮಾಡಲಿಕ್ಕೆ ದೇರ್ ಆರ್ ಡಿಫರೆಂಟ್ ಸ್ಟೆಪ್ಸ್ ವಿ ವಿಲ್ ಫಾಲೋ. ಸೊ ಫಸ್ಟ್ ಸ್ಟೆಪ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಷನ್. ಇನಿಷಿಯಲ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಬಡ್ಜೆಟ್ ಎಲ್ಲ ಆಕ್ಟಿವಿಟೀಸ್ ಇಷ್ಟ ಆಗ್ಬೋದು ಅಂತ ಅಂದಾಜಾಗಿ ಹೇಳಿರುವಂಥದ್ದು. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಷನ್. ಸೊ ಇಲ್ಲಿ ನಾವು ಪ್ರಾಜೆಕ್ಟಿನ ಸ್ಕೋಪ್ ಅಂದ್ರೆ ಬೌಂಡ್ರಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಇಟ್ಟಿದ್ರೆ ಆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಎಷ್ಟು ಫ್ಲೋರ್ ಬರುತ್ತೆ, ಫ್ಲೋರ್ ಅಲ್ಲಿ ಎಷ್ಟು ಖರ್ಚಾಗ್ಬೋದು, ಡೈಮೆನ್ಷನ್ ಏನು, ಇದೆಲ್ಲ ಅಂದಾಜಿಗೆ ಒಂದು ಪ್ಲಾನ್ ಮಾಡಿ ಅದರ ತಕ್ಕಂಗೆ ರಿಸೋರ್ಸಸ್ ನ ಐಡೆಂಟಿಫೈ ಮಾಡಿ ಟೈಮ್ ಲೈನ್ಸ್ ನ ಟೈಮ್ ಲೈನ್ಸ್ ಪ್ರಕಾರ ಲೇಬರ್ಸಿಗೆ ಎಷ್ಟು ಕೊಡಬೇಕು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಾಕುವಂಥದ್ದು ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಷನ್. ನೆಕ್ಸ್ಟ್ ಬರುವಂಥದ್ದು ರಿಸ್ಕ್ ಅಸೆಸ್ಮೆಂಟ್. ಈಗ ಇವೆಲ್ಲವನ್ನು ಪ್ಲಾನ್ ಮಾಡುವಾಗ ಇದರ ಜೊತೆಗೆ ರಿಸ್ಕ್ ಏನೇನ್ ಬರಬಹುದು ಅದರಲ್ಲೂ ಕೂಡ ಕಾಸ್ಟ್ ಮ್ಯಾಟರ್ ಎಲ್ಲಿ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೇಬರ್ದು ಪ್ರೈಸ್ ಇವತ್ತಿದ್ದಂಗೆ ನಾಳೆ ಇರ್ಲಿಕ್ಕಿಲ್ಲ. ಸೊ ಇನ್ನು ಒಂದು ತಿಂಗಳು ಬಿಟ್ಟು ಅಥವಾ ಒಂದು ವರ್ಷ ಬಿಟ್ರೆ ನಿಮ್ಮ ಲೇಬರ್ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಯಾವ್ಯಾವ ರಿಸ್ಕ್ ಬರ್ತದೆ, ಫೈನಾನ್ಷಿಯಲ್ ರಿಸ್ಕ್ ಬರ್ಬೋದು ಲೇಬರ್ ಕಾಸ್ಟ್ ಜಾಸ್ತಿ ಆದ್ರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದೋ ಮಟೀರಿಯಲ್ಸ್ ತರಿಸ್ತೀರಾ, ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಯು ನೀಡ್ ಇಕ್ವಿಪ್ಮೆಂಟ್ಸ್, ಸೊ ಟೆಕ್ನಿಕಲ್ ರಿಸ್ಕ್ ಬರ್ಬೋದು. ಸೊ ಎನ್ವಿರಾನ್ಮೆಂಟ್ ಸರಿ ಇಲ್ಲ, ಎನ್ವಿರಾನ್ಮೆಂಟ್ ರಿಸ್ಕ್ ಬರ್ತದೆ. ಸೊ ಇವ್ ಎಲ್ಲ ಫ್ಯಾಕ್ಟರ್ಸ್ ನ ನಾವು ಐಡೆಂಟಿಫೈ ಮಾಡ್ಬೇಕು. ಯಾವ ರಿಸ್ಕ್ ನನಗೆ ಕಾಸ್ಟ್ ಅನ್ನ ಹೆಚ್ಚಿಗೆ ಮಾಡುತ್ತೆ ಇದನ್ನ ಐಡೆಂಟಿಫೈ ಮಾಡ್ಬೇಕು. ಥರ್ಡ್ ಸ್ಟೆಪ್ ಅಲ್ಲಿ ನಾವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡ್ತೀವಿ. ಅಂದ್ರೆ ಒಂದ್ಸತಿ ನೀವು ರಿಸ್ಕ್ ನ ಐಡೆಂಟಿಫೈ ಮಾಡಿದ್ಮೇಲೆ ಆ ರಿಸ್ಕ್ ಲೆವೆಲ್ ನ ಐಡೆಂಟಿಫೈ ಮಾಡ್ತೀರಾ. ಲೆವೆಲ್ ಅಂದ್ರೆ ಏನು, ವೆದರ್ ಇಟ್ ಈಸ್ ಅ ಮೈಲ್ಡ್, ಅದರ್ ವೆದರ್ ಇಟ್ ಈಸ್ ಅ ಮೀಡಿಯಂ ಆರ್ ವೆದರ್ ಇಟ್ ಈಸ್ ಅ ಹೈ. ಸೊ ಇವು ಮೂರು ಕ್ಯಾಟಗರಿಯಲ್ಲಿ ಯಾವುದು ನಮ್ಮ ರಿಸ್ಕ್ ನಮಗೆ ಬಂದೇ ಬರುತ್ತೆ ಅಥವಾ ಬರೋ ಚಾನ್ಸಸ್ 50% ಇದೆ ಅಥವಾ ಬರೋ ಚಾನ್ಸಸ್ 100% ಇದೆ ಅಂತ ಐಡೆಂಟಿಫೈ ಮಾಡ್ತೀವಿ. ರಿಸ್ಕ್ ಲೆವೆಲ್ನ ಐಡೆಂಟಿಫೈ ಮಾಡ್ತೀವಿ ಈ ಇಂಡಿವಿಜುವಲ್ ಆಕ್ಟಿವಿಟಿ. ಸೊ ಇದು ಇಂಪ್ಯಾಕ್ಟ್ ಇಂದ ಆಗುವಂಥದ್ದು, ಆ ರಿಸ್ಕ್ ಇಂದ ಏನ್ ಪ್ರಾಬ್ಲಮ್ ಆಗ್ಬೋದು. ನೆಕ್ಸ್ಟ್ ಎಸ್ಟಿಮೇಷನ್ ಸ್ಟೆಪ್ ಅಂದ್ರೆ ಕಾಂಟಿಂಜೆನ್ಸಿ ಪ್ಲಾನ್. ಕಾಂಟಿಂಜೆನ್ಸಿ ಅಂದ್ರೆ ನಾವು ಎಕ್ಸ್ಟ್ರಾ ತೆಗೆದಿಟ್ಕೊಳೋದು. ಈಗ ಬಫರ್, ಮಿಸ್ಲೆನಿಯಸ್ ಅಂತ ಹೇಳಿ, ದೀಸ್ ಪ್ಲಾನಿಂಗ್ ಹ್ಯಾಸ್ ಟು ಬಿ ಡನ್ ಫಾರ್ ಎವ್ರಿ ಪ್ರಾಜೆಕ್ಟ್. ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಾವು 2 crores ಅಂತ ಅನ್ಕೊಂಡ್ರೆ
ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ. ಸೊ ನಾವು ಬಫರ್ ಆಗಿ ಒಂದು 30 lakhs ಇಟ್ಟಿರ್ಬೇಕು. ಈ ಬಫರ್ ಅಂದ್ರೆ ಇದು ಎಕ್ಸ್ಟ್ರಾ ಅಮೌಂಟ್. ಇದೆಲ್ಲ ಆಕ್ಟಿವಿಟಿ ಆಗಿ ಫೈನಲ್ ಪ್ಲಾನ್ ಆದ್ಮೇಲೆ 2 ಕೋಟಿ ಇರುತ್ತೆ. ನಾವು ಅದ್ರ ಜೊತೆಗೆ 30 ಲಕ್ಷ ಎಕ್ಸ್ಟ್ರಾ ಇಡ್ಕೋಬೇಕು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಂತ. ಸೊ ಈ ಎಕ್ಸ್ಟ್ರಾ ಅಮೌಂಟ್ ವಿ ಕಾಲ್ ದಟ್ ಇಸ್ ಅ ಕಂಟಿಂಜೆನ್ಸಿ ಪ್ಲಾನ್. ಸೊ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆದ್ರೆ, ಬರ್ಡನ್ ಆದ್ರೆ ಈ 30 ಲಕ್ಷನ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಪರ್ಸೆಂಟೇಜ್ ಮೂಲಕ ರೆಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ 2 crores ಆದ್ರೆ 10% ಆಫ್ ದಟ್ ಅಥವಾ 15% ಆಫ್ ದಟ್ ವಿಲ್ ಬಿ ಪ್ಲಾನ್ ಫಾರ್ ಕಾಂಟಿಂಜೆನ್ಸಿ. ಕಾಂಟಿಂಜೆನ್ಸಿಗೆ 15% ಹಾಕ್ತಾರೆ. ಸೊ ಟೋಟಲ್ ಅಮೌಂಟ್ ಅಷ್ಟು. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಮಾನಿಟರಿಂಗ್ ಅಂಡ್ ಕಂಟ್ರೋಲ್. ಸೊ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಇಲ್ಲಿ. ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಂದ್ರೆ ನಾವು ಪ್ರಾಜೆಕ್ಟ್ ಪ್ರೋಗ್ರೆಸ್ ನ ಕಂಟ್ರೋಲ್ ಮಾಡುವಂಥದ್ದು. ಕಂಟ್ರೋಲ್ ಹೇಗ್ ಮಾಡ್ತೀರಾ ಅಂದ್ರೆ ನೀವು ಇಂಡಿವಿಜುವಲ್ ಆಕ್ಟಿವಿಟಿದು ರೇಟ್ ಫಿಕ್ಸ್ ಮಾಡಿರ್ತೀರಾ. ವೆದರ್ ಇಲ್ಲಿ ಆಕ್ಚುಯಲ್ ಆಗುವಾಗ ಅದು ಹೆಚ್ಚಿದಾನೋ ಅಥವಾ ಕಡಿಮೆ ಇದನೋ ಅನ್ನೋದು ಇಲ್ಲಿ ಚೆಕ್ ಮಾಡ್ತೀರಾ. ಸೊ ಯು ಆರ್ ಕಂಪೇರಿಂಗ್ ಇಂಡಿವಿಜುವಲ್ ಆಕ್ಟಿವಿಟಿ ವಿತ್ ದ ಆಲ್ರೆಡಿ ಪ್ಲಾನ್ಡ್ ಆಕ್ಟಿವಿಟಿ. ಆಕ್ಚುಯಲ್ ಆಗಿ ಮತ್ತೆ ಕೊಟ್ಟಿರೋ ಬಜೆಟ್ಗೂ ಮ್ಯಾಚ್ ಮಾಡ್ತಾ ಹೋಗ್ತೀರಾ. ಗೊತ್ತಾಯ್ತಾ? ಆಮೇಲೆ ಅಕಸ್ಮಾತ್ ಜಾಸ್ತಿ ನಾವು ಪ್ಲಾನ್ ಮಾಡಿದ್ಕಿಂತ ಆಕ್ಚುಯಲ್ ಆಗಿ ಜಾಸ್ತಿ ಆಯ್ತು ಅಂದ್ರೆ ಸೊ ಅವಾಗ ಸ್ವಲ್ಪ ಕಂಟ್ರೋಲ್ ಮೆಷರ್ ಹಾಕಬೇಕು. ಸೊ ಯಾವ ರೀತಿ ನಾವು ಕಮ್ಮಿ ಮಾಡಬಹುದು ಆ ಆಕ್ಟಿವಿಟಿ, ಅದನ್ನ ನಾವು ಇಶ್ಯೂಸ್ನ ಬೇಗ ಕಂಡಿಡಿದು ಅದಕ್ಕೆ ಸೊಲ್ಯೂಷನ್ ಹುಡುಕುವಂಥದ್ದು. ಸೊ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಲ್ಲಿ. ನಿಮಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಇನ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನಮ್ಮ ಇನಿಷಿಯಲ್ ಎಸ್ಟಿಮೇಟ್ ಪ್ರಕಾರ $15 million ಅಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಆಗ್ಬಿಡಬೇಕು. ಇದು $15 million ಹೇಗೆ ಡಿಸೈಡ್ ಆಯ್ತು ಅಂದ್ರೆ ಮಟೀರಿಯಲ್ಸ್ ಎಷ್ಟು ಬೇಕು, ಲೇಬರ್ಸ್ ಎಷ್ಟು ಬೇಕು, ಇಕ್ವಿಪ್ಮೆಂಟ್ ಏನ್ ಬೇಕು, ಪರ್ಮಿಷನ್ಸ್ ಏನೇನ್ ಬೇಕು, ಕಾಂಟಿಂಜೆನ್ಸಿ ಇವೆಲ್ಲ ಸೇರ್ಬಿಟ್ಟು $15 million ಆಯ್ತು. ಸೊ ಯೂಶಲಿ ಏನಾಗುತ್ತೆ, ಆಕ್ಚುಯಲ್ ಆಗಿ ಪ್ರಾಜೆಕ್ಟ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಇದರಿಗಿಂತ ನಾವು ಅದರ್ ಥಿಂಗ್ಸ್ ನ ಕನ್ಸಿಡರ್ ಮಾಡಬೇಕು. ಆಸ್ ದ ಪ್ರಾಜೆಕ್ಟ್ ಪ್ರೋಗ್ರೆಸಸ್ ವೇರಿಯಸ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಟು ಆಕ್ಚುಯಲ್ ಕಾಸ್ಟ್ ದಟ್ ಡಿಫರ್ ಫ್ರಮ್ ದ ಇನಿಷಿಯಲ್ ಎಸ್ಟಿಮೇಟ್. ಅಂದ್ರೆ ನಾವು ಪ್ಲಾನ್ ಮಾಡಿದ $15 million ಬೇಸ್ಡ್ ಆನ್ ಮಟೀರಿಯಲ್ ಇವಿಷ್ಟು ಕನ್ಸಿಡರ್ ಮಾಡಿ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್. ಏನಾಗುತ್ತೆ ಅಂದ್ರೆ ಆಕ್ಚುಯಲ್ ಆಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ವೇರಿಯೇಷನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ನಾವು ಆಕ್ಚುಯಲ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಸೊ ಮಟೀರಿಯಲ್ ಕಾಸ್ಟ್ ಅಂದ್ರೆ ಯೂಶಲಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಅಂದ್ರೆ ಸ್ಟೀಲ್ ಯೂಸ್ ಮಾಡ್ತೀವಿ, ಕಾಂಕ್ರೀಟ್ ಯೂಸ್ ಮಾಡ್ತೀವಿ, ಬ್ರಿಕ್ಸ್ ಯೂಸ್ ಮಾಡ್ತೀವಿ. ಸೊ ಸ್ಟೀಲ್, ಕಾಂಕ್ರೀಟ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇನ್ಕ್ರೀಸಸ್ ಡ್ಯೂ ಟು ಮಾರ್ಕೆಟ್ ಫ್ಲಕ್ಚುಯೇಷನ್ಸ್. ಈ ಮಾರ್ಕೆಟ್ ರೇಟ್ ಪ್ರಕಾರ ನಿಮ್ಮ ಸ್ಟೀಲ್, ಕಾಂಕ್ರೀಟ್ ಎಲ್ಲ ಡಿಪೆಂಡ್ ಇರುತ್ತೆ. ಮಾರ್ಕೆಟ್ ಹೆಚ್ಚಿಗೆ ಆದಂಗೆಲ್ಲ ಕಡಿಮೆ ಇದ್ದಂಗೆ ಕ್ವಾಂಟಿಟೀಸ್ ಇದ್ದಂಗೆ ನಿಮ್ಮ ಫ್ಲಕ್ಚುಯೇಷನ್ ಕೂಡ ಹಾಗೆ ಇರ್ತದೆ. ನೆಕ್ಸ್ಟ್ ಲೇಬರ್ ಕಾಸ್ಟ್ ಅಂದ್ರೆ ನಮಗೆ ಸ್ಕಿಲ್ಡ್ ಲೇಬರ್ ಬೇಕು ಅಂದ್ರೆ ಜಾಸ್ತಿ ಖರ್ಚು ಮಾಡಬೇಕು. ವಿ ನೀಡ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆನ್ ಸ್ಕಿಲ್ಡ್ ಲೇಬರ್. ಇದರಿಂದ ಏನಾಗುತ್ತೆ, ಅವ್ರದ್ದು ದಿನಗೂಲಿ ಅಂದ್ರೆ ಡೈಲಿ ವೇಜಸ್ ಅವ್ರದ್ದು ಜಾಸ್ತಿ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್. ನೆಕ್ಸ್ಟ್ ಇದರಲ್ಲಿ ಬರುವಂತದ್ದು ಸ್ಟೆಪ್ ಪರ್ಮಿಷನ್ ಡಿಲೇಸ್. ಪರ್ಮಿಷನ್ ಅಂದ್ರೆ ಸೊ ಪರ್ಮಿಷನ್ ಫಾರ್ ಕನ್ಸ್ಟ್ರಕ್ಟಿಂಗ್ ಅ ಬಿಲ್ಡಿಂಗ್, ಇದನ್ನು ಕೂಡ ನೀವು ಪರ್ಮಿಷನ್ ತಗೋಬೇಕಾಗುತ್ತೆ. ಅಥವಾ ಪರ್ಮಿಷನ್ ಅಪ್ಲೈ ಮಾಡಿರ್ತೀರಾ ಬಟ್ ನಿಮಗೆ ಅಪ್ರೂವಲ್ ಆಗಿರಲ್ಲ. ಸೊ ಇದರಿಂದಾಗಿ ನಿಮಗೆ ಮತ್ತೆ ಲೇಬರ್ಸ್ ನ ಹಾಲ್ಟ್ ಮಾಡ್ಲಿಕ್ಕೆ ಮತ್ತೆ ದುಡ್ಡು ಕೊಡಬೇಕು. ಸೊ ಅದು ಪರ್ಮಿಷನ್ ಡಿಲೇಸ್ ಆಗುತ್ತೆ. ಡಿಸೈನ್ ಚೇಂಜಸ್ ಅಂದ್ರೆ ನಾವು ಒರಿಜಿನಲ್ ಪ್ಲಾನ್ ಮಾಡಿದ್ದು ಲೇಔಟ್ ಮತ್ತೆ ಈಗೇನೋ ಚೇಂಜಸ್ ಮಾಡೋದಾದ್ರೆ ಅಲ್ಲೂ ಕೂಡ ಅಮೌಂಟ್ ಖರ್ಚಾಗುತ್ತೆ. ಯಾಕಂದ್ರೆ ನಾವು ಹೊಸ ಪ್ಲಾನಿಗೆ ಹೋಗ್ಬೇಕು ಅಂದ್ರೆ ಮತ್ತೆ ಅದಕ್ಕೆ ಸ್ಪೆಂಡ್ ಮಾಡಬೇಕು ಅಮೌಂಟ್. ಸೊ ದಟ್ ಕನ್ಸ್ಟ್ರಕ್ಷನ್ ಪ್ಲಾನು ಮತ್ತೆ ಅದ್ರದ್ದು ತಕ್ಕಂಗೆ ಅಡಿಷನಲ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಸೈಟ್ ಕಂಡೀಷನ್ ಅಂದ್ರೆ ನಾವು ಯೂಸ್ ಮಾಡತಕ್ಕಂತ ಸೈಟ್ ಕೂಡ ಅದರಲ್ಲಿ
ಡಿಫಿಕಲ್ಟೀಸ್ ಇದೆ. ಅಂದ್ರೆ ಸಾಯಿಲ್ ನ ನಾವು ಟೆಸ್ಟ್ ಮಾಡ್ದೇನೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸಾಯಿಲ್ ಟೆಸ್ಟಿಂಗ್, ಸಾಯಿಲ್ ಕಂಡೀಷನ್ಸ್ ನೋಡ್ತಾರೆ, ಆರ್ಕಿಯಾಲಜಿಕಲ್ ಡಿಸ್ಕವರಿ. ಇದರಿಂದ ಏನಾದ್ರು ಸಾಯಿಲ್ ಅಲ್ಲಿ ಏನಾದ್ರು ಡಿಫಿಕಲ್ಟಿ ಇತ್ತು ಅಂದ್ರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಸೊ ಇದಿಷ್ಟು ನಿಮಗೆ ಸ್ಟೆಪ್ಸ್ ಬರುವಂಥದ್ದು. ಇದರಲ್ಲಿ ಆಕ್ಚುಲ್ ಆಗಿ ಖರ್ಚಾಗೋದು ಹೇಗೆ ಎಸ್ಟಿಮೇಟ್ ಮಾಡಿದಾಗ ನಿಮಗೆ ಹೇಗೆ ಬರುತ್ತೆ ಅಂದ್ರೆ ಎಕ್ಸಾಂಪಲ್ ಕೊಟ್ಟಿದ್ದು $15 million ಆಕ್ಚುಲ್ ಎಸ್ಟಿಮೇಟ್ ಮಾಡಿರುವಂಥದ್ದು. ಆಕ್ಚುಲ್ ಕಾಸ್ಟ್ ಆಗಿದ್ದೆಷ್ಟು? ಇದರಲ್ಲಿ ಇದರಲ್ಲಿ 8, 500, 700, $1.2 million. ಸೊ ಟೋಟಲ್ ಆಗಿರುವಂಥದ್ದು ನಮಗೆ $19.2 million ಇಷ್ಟು ಆಗಿದೆ ಖರ್ಚು. ನಾವು ಫಿಕ್ಸ್ ಮಾಡಿದಷ್ಟು 15. ಸೊ ಅಂದ್ರೆ ನಿಮಗೆ 19.2 ಮೈನಸ್ 15 ಅಂದ್ರೆ 4.2 ಆಯ್ತು. ಸೊ ಅಂದ್ರೆ 4.2 ನಿಮಗೆ ಡಿವೈಡ್ ಬೈ 15 ಮಾಡಿದ್ರೆ ಇಂಟು 100 ಮಾಡಿದ್ರೆ ನಿಮಗೆ ಅರೌಂಡ್ 28% ಬರ್ತದೆ. 28%. ಸೊ 28% ಹೈಯರ್ ದ್ಯಾನ್ ದ ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಟ್. 28% ಜಾಸ್ತಿನೇ ಬರುತ್ತೆ. ಇನಿಷಿಯಲಿ ನಾವು ಪ್ಲಾನ್ ಮಾಡಿದ 15ಗಿಂತ ನಿಮಗೆ ಬರ್ತಕ್ಕಂಥದ್ದು 28% ಜಾಸ್ತಿ. ಅರ್ಥ ಆಯ್ತಾ? ಸೊ ಇದನ್ನೇ ಇಲ್ಲಿ ಬರ್ದಿರುವಂಥದ್ದು ನಾನು 4.2 ಇದ್ರದ್ದು 28%. ಸೊ ಇದಕ್ಕೆ ರೀಸನ್ ಬರಿಬೇಕಾಗುತ್ತೆ. ರೀಸನ್ ಬರೆಯೋಕ್ಕಿಂತ ಮುಂಚೆ ಮ್ಯಾನೇಜರ್ ಏನ್ ಮಾಡ್ತಾರೆ, ಕಾಸ್ಟ್ ಓವರ್ ಅನಾಲಿಸಿಸ್ ಶೀಟ್ ಮಾಡ್ತಾರೆ. ಇದನ್ನ ಯಾವಾಗ ಮಾಡ್ತಾರೆ ಅಂದ್ರೆ ಇನ್ನೇನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದ್ರಲ್ಲಿದೆ, ಇಂಪ್ಲಿಮೆಂಟ್ ಮಾಡೋದ್ರಲ್ಲಿದೆ ಅಂದಾಗ ಈ ಶೀಟ್ ನ ರೆಡಿ ಮಾಡಿ ಇಟ್ಕೋತಾರೆ. ಸೊ ಇದರಲ್ಲಿ ಪ್ರಾಜೆಕ್ಟ್ ನೇಮ್ ಇರುತ್ತೆ, ಪ್ರಾಜೆಕ್ಟ್ ಕೋಡ್ ಇರುತ್ತೆ, ಮ್ಯಾನೇಜರ್ ನೇಮ್ ಇರುತ್ತೆ, ಡೇಟ್, ಮಂತ್ ಮತ್ತೆ ಇಯರ್ ಇರುತ್ತೆ. ಸೊ ಇದರಲ್ಲಿ ಬಹಳಷ್ಟು ರೀಸನ್ಸ್ ಬರುತ್ತೆ. ವೇರ್ ಡಿಫ್ರೆಂಟ್ ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ಮಟೀರಿಯಲ್ಸ್, ಮಷಿನರಿ, ಲೇಬರ್ ಕಾಸ್ಟ್, ಓವರ್ ಹೆಡ್ಸ್. ಅಂದ್ರೆ ಮಟೀರಿಯಲ್ಸ್, ಮಷಿನರಿ, ಲೇಬರ್ ಕಾಸ್ಟ್, ಓವರ್ ಹೆಡ್ಸ್ ಇವೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಒಂದೇ ರೀತಿ ಇರೋದಿಲ್ಲ ಯಾವಾಗಲೂ. ಎಸ್ಪೆಷಲಿ ಡ್ಯೂ ಟು ವೇರಿಯೇಷನ್ ಇನ್ ಪೆಟ್ರೋಲ್, ಅಂದ್ರೆ ಚೇಂಜಸ್ ಆಗ್ತಾ ಇದ್ರೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದರದ್ದು ಎಫೆಕ್ಟ್ ನಮ್ಮ ಮಟೀರಿಯಲ್ಸ್ ಮೇಲೆ ಬೀಳುತ್ತೆ. ಸೊ ಸೆಕೆಂಡ್ ಒನ್ ಏನು ಅಂದ್ರೆ ಚೇಂಜ್ ಇನ್ ಪ್ರಾಜೆಕ್ಟ್ ಸ್ಕೋಪ್ ಇಂಕ್ರೀಸಸ್ ಇನ್ ಟ್ಯಾಕ್ಸ್. ಪ್ರಾಜೆಕ್ಟ್ ಸ್ಕೋಪ್ ಅಂದ್ರೆ ನಮ್ಮ ಬೌಂಡ್ರಿ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲೋ ಇಲ್ಲಿದ್ದೀವಿ, ನಮ್ಗೆ ಇಲ್ಲೆಲ್ಲೂ ಲೋಕಲ್ ಅಲ್ಲಿ ಮಟೀರಿಯಲ್ ಸಿಕ್ಕಿಲ್ಲ, ಈವನ್ ನಮ್ಮ ಔಟ್ ಆಫ್ ಸ್ಟೇಟ್ ಅಲ್ಲೂ ಕೂಡ ಸಿಕ್ಕಿಲ್ಲ. ನಾವು ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಹೊರಗಡೆಯಿಂದ ಹೊರ ದೇಶದಿಂದ ತರಿಸ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಟ್ಯಾಕ್ಸ್ ಬೀಳುತ್ತೆ, ಕಸ್ಟಮ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ಆಡ್ ಮಾಡಿ ಕೊಡುವಂಥದ್ದು. ಸೊ ಅದಕ್ಕೆ ನೋಡಿ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ ಅಂದ್ರೆ ಅದೇ. ಸೊ ಹೊರಗಡೆಯಿಂದ ನಾವು ಬೇರೆ ಕಂಟ್ರಿಯಿಂದ ತರಿಸಿದ್ರೆ ನಮಗೆ ಅದು ಮತ್ತೆ ಎಕ್ಸ್ಟ್ರಾ ಬರ್ಡನ್, ಟ್ಯಾಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ನೆಕ್ಸ್ಟ್ ಏನಂದ್ರೆ ಇಂಪೋರ್ಟ್ ಆಫ್ ಮಷಿನರೀಸ್. ಇಂಪೋರ್ಟ್ ಆಫ್ ಮಷಿನರೀಸ್ ಅಂದ್ರೆ ನಮ್ಮಲ್ಲಿ ಬೇಕಾಗಿರೋ ಮಷಿನ್ಸ್ ಇರಲ್ಲ ಟೆಸ್ಟಿಂಗಿಗೆ. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಬೇರೆ ದೇಶದಿಂದ ತರಿಸ್ಕೊತೀವಿ. ಇದರಿಂದ ಏನಾಗುತ್ತೆ, ಅದೇ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ ಮತ್ತೆ ಇದು ಇಂಪ್ಯಾಕ್ಟ್ ಆಗುತ್ತೆ ಕಾಸ್ಟಿಗೆ. ಸೊ 4 ಪಾಯಿಂಟ್ ಹೇಳಬೇಕು ಅಂದ್ರೆ ಇನ್ಕ್ರೀಸ್ ಇನ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅಂದ್ರೆ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗೋದು. ಅಂದ್ರೆ ನಾವು ಸೆಟ್ ಮಾಡಿದ ಬಡ್ಜೆಟ್ಗಿಂತ ಜಾಸ್ತಿ ಬಡ್ಜೆಟ್ ಖರ್ಚಾಗ್ತಾ ಇರ್ತದೆ. ಇಟ್ ಈಸ್ ನಾಟ್ ಕಂಪ್ಲೀಟೆಡ್ ಆಸ್ ಪರ್ ದ ಎಸ್ಟಿಮೇಟೆಡ್ ಟೈಮ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಶೆಡ್ಯೂಲ್ ಮಾಡಿದ್ದು 6 months ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 6 month ಅಲ್ಲಿ ಪ್ರಾಜೆಕ್ಟ್ ಮುಗಿಬೇಕು, ಅದು ನಮಗೆ 10 months ತಗೊಂತು. ಸೊ ಅಲ್ಲಿ 4 months ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಯ್ತು. ಎಕ್ಸ್ಟ್ರಾ ವರ್ಕಿಗೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಯು ನೀಡ್ ಟು ಸ್ಪೆಂಡ್. ಕರೆಕ್ಟ್? ಸೊ ಇದರಿಂದಾಗಿ ಏನಾಗುತ್ತೆ, ಕಾಸ್ಟ್ ಓವರ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಕಾಸ್ಟ್ ಓವರ್ ಅಲ್ಲಿ ಬರ್ತಕ್ಕಂಥದ್ದು. ಒಂದು ಸಿಂಪಲ್ ಪ್ರಾಬ್ಲಮ್ ಹೇಳ್ತೀನಿ ಇಲ್ಲಿ ಅಬ್ಸರ್ವ್ ಮಾಡಿ. ಯೂಶಲಿ ನಿಮಗೆ ಕ್ವಶನ್ ಕೊಡೋದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬರ್ತದೆ. ಸೊ ಇಲ್ಲಿ ನಾನು ತಗೊಂಡಿರೋ ಎಕ್ಸಾಂಪಲ್ ಕೂಡ ಕನ್ಸ್ಟ್ರಕ್ಷನ್, ಕಾಂಪ್ಲೆಕ್ಸ್ ಕನ್ಸ್ಟ್ರಕ್ಷನ್.
ಇಲ್ಲಿ ಏನಾಗಿದೆ 65 crores ಇನಿಷಿಯಲ್ ಎಸ್ಟಿಮೇಟ್ ಮಾಡಿರುವಂಥದ್ದು, ಆಗಿರೋದು 80 crores. ಡಿಫರೆನ್ಸ್ ಎಷ್ಟಾಯ್ತು ನಿಮಗೆ? 15 crores ಡಿಫರೆನ್ಸ್ ಆಯ್ತು. ಸೊ ಇದನ್ನ ನೀವೇನ್ ಮಾಡ್ಬೋದು, 15/65 × 100 ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಅಂತ ಸಿಗುತ್ತೆ, ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತು ಇನಿಷಿಯಲ್ಗಿಂತ ಅಂತ ಸಿಗುತ್ತೆ. ಸೊ ಇದು ಅಲ್ದೇನೆ ನೀವೇನ್ ಮಾಡಬೇಕು, ಈ ಕ್ವಶನ್ ಇಂಥದ್ದು ಬಂದ್ರೆ ಯು ಆಲ್ಸೋ ನೀಡ್ ಟು ರೈಟ್ ದ ರೀಸನ್ಸ್. ಇವೆಲ್ಲ ರೀಸನ್ಸ್ ಬರಿಬೇಕು. ಏನೇನ್ ರೀಸನ್? ಮೇಜರ್ ರೀಸನ್ಸ್ ನಾನಿಲ್ಲಿ ಕವರ್ ಮಾಡಿರೋದು: ಅನ್ಪ್ಲಾನ್ಡ್ ಎಕ್ಸ್ಪೆನ್ಷನ್ ಆಫ್ ದ ಪ್ರಾಜೆಕ್ಟ್ ಸ್ಕೋಪ್. ಅಂದ್ರೆ ಪ್ರಾಜೆಕ್ಟ್ ಸ್ಕೋಪ್ ಅಂದ್ರೆ ಅದು ಪ್ರಾಜೆಕ್ಟ್ ಬೌಂಡ್ರಿ. ಫಾರ್ ಎಕ್ಸಾಂಪಲ್ ಆಫೀಸ್ ಕಾಂಪ್ಲೆಕ್ಸ್ ಇದೆ. ಸೊ ಆಫೀಸ್ ಕಾಂಪ್ಲೆಕ್ಸ್ ಅಷ್ಟೇ ನಾವು ಫೋಕಸ್ ಮಾಡಿ ಕಟ್ಸ್ಬೇಕಂತಂದು. ಅಕಸ್ಮಾತ್ ನೀವು ಆಫೀಸ್ದೋಗಿ ಬೇರೆ ರೀತಿ ಕನ್ಸ್ಟ್ರಕ್ಷನ್ ಅಲ್ಲಿ ನಮ್ಮ ಸೆಟ್ ಪ್ಲಾನ್ ಪ್ರಕಾರ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಕಾಸ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದು ಪ್ರಾಬ್ಲಮ್. ಸೊ ನೆಕ್ಸ್ಟ್, ಇನ್ಅಕ್ಯುರೇಟ್ ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಷನ್. ಅಂದ್ರೆ ನಾವು ಪ್ಲಾನ್ ಮಾಡಿದ ರೀತಿನೇ ಸರಿ ಇರೋದಿಲ್ಲ. ಇಂಡಿವಿಜುವಲ್ ಆಕ್ಟಿವಿಟಿಗೆ ಇಷ್ಟೇ ಮಾಡಬೇಕು, ಇಷ್ಟೇ ದುಡ್ಡು ಸ್ಪೆಂಡ್ ಮಾಡಬೇಕು ಅಂತ ಕರೆಕ್ಟಾಗಿ ಪ್ಲಾನ್ ಮಾಡಿರೋದಿಲ್ಲ. ಫೇಲ್ಯೂರ್ ಇನ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸು ಈ ಕೇಪಬಿಲಿಟಿ ಕಮ್ಮಿ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಆಕ್ಟಿವಿಟಿ ಕರೆಕ್ಟಾಗಿ ಪರ್ಫಾರ್ಮ್ ಆಗಲಿಲ್ಲ ಅಂದ್ರೆ, ಸೊ ದೇರ್ ಮೈಟ್ ಬಿ ಚಾನ್ಸಸ್ ಇನ್ ಪ್ರಾಜೆಕ್ಟ್ ನಿಂತೋಗೋ ಚಾನ್ಸಸ್ ಕೂಡ ಇರ್ತದೆ. ಎರರ್ ಇನ್ ಪ್ರಾಜೆಕ್ಟ್ ಡಿಸೈನ್. ಸೊ ಅಂದ್ರೆ ನಾವು ಪ್ರಾಜೆಕ್ಟ್ ಅನ್ನು ಅರ್ಥ ಮಾಡ್ಕೊಳೋ ಲೆವೆಲ್ ಅಲ್ಲಿ ಫೇಲ್ ಆಗಿರುವಂಥದ್ದು ಪ್ರಾಜೆಕ್ಟ್ ಡಿಸೈನ್. ಇಂಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ರಿಸ್ಕ್ ಅನ್ನೋದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಅದನ್ನ ಮ್ಯಾನೇಜ್ ಮಾಡಲೇಬೇಕು. ರಿಸ್ಕ್ ಅನ್ನ ನೀವು ಕಂಪ್ಲೀಟ್ ಆಗಿ ಝೀರೋ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದನ್ನ ಮಿನಿಮೈಸ್ ಮಾಡ್ಬೋದು ಬೈ ಯೂಸಿಂಗ್ ಡಿಫ್ರೆಂಟ್ ಟೆಕ್ನಿಕ್ಸ್. ಇಂಪ್ರಾಪರ್ ಪ್ರಾಜೆಕ್ಟ್ ಟೀಮ್ ಬಿಲ್ಡಿಂಗ್. ಅಂದ್ರೆ ನಮ್ಮ ಟೀಮ್ ಫಾರ್ಮೇಶನ್ ನ ಕರೆಕ್ಟ್ ಆಗಿ ಬಿಲ್ಡ್ ಮಾಡದೇ ಇರೋದು. ಯಾವುದೇ ಪ್ರಾಜೆಕ್ಟ್ ಆಗಿರ್ಬೋದು, ಟೀಮ್ ಅಲ್ಲೇ ವರ್ಕ್ ಮಾಡಬೇಕಾಗುತ್ತೆ. ಇಫ್ ಟೀಮ್ ಈಸ್ ನಾಟ್ ಟುಗೆದರ್ ಫಾರ್ ಎವ್ರಿ ಟಾಸ್ಕ್, ದೆನ್ ದೇರ್ ವಿಲ್ ಬಿ ಡಿಸ್ಕಷನ್ಸ್ ಓವರ್ ದ ಕಾಸ್ಟ್. ಸೊ ಹಾಗಾಗಿ ನೆಕ್ಸ್ಟ್, ರಾಂಗ್ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್. ರಾಂಗ್ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್ ಅಂದ್ರೆ ನಾವು ಟೆಸ್ಟಿಂಗಿಗೆ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸಿಗೆ ಕರೆಕ್ಟ್ ಆದ ಇಕ್ವಿಪ್ಮೆಂಟ್ ಯೂಸ್ ಮಾಡದೇ ಇರೋದು. ಸೊ ಇದು ಕೂಡ ಒಂದು ರೀಸನ್ ಕಾಸ್ಟ್ ಓವರ್ ಆಗ್ಲಿಕ್ಕೆ. ಇನ್ಕಾಂಪಿಟೆಂಟ್ ಮಟೀರಿಯಲ್ ಸಪ್ಲೈಯರ್ಸ್. ಅಂದ್ರೆ ನಾವು ಆರ್ಡರ್ ಮಾಡಿದ ಐಟಮ್ ದೂರ ಇದ್ದಾಗ ಏನಾಗುತ್ತೆ, ನಮಗೆ ಕರೆಕ್ಟ್ ಆಗಿ ಟೈಮಿಗೆ ರೀಚ್ ಆಗುತ್ತೆ, ಬಟ್ ರೀಚ್ ಆಗಿರೋ ಮಟೀರಿಯಲ್ ಡ್ಯಾಮೇಜ್ ಇರ್ಬೋದು, ಅಥವಾ ಮೆಟೀರಿಯಲ್ ರೀಚ್ ಆಗೋದೇ ಲೇಟ್ ಆಗ್ಬೋದು. ಸೊ ಇದರಿಂದ ಏನಾಗುತ್ತೆ, ಲೇಬರ್ಸ್ ಹ್ಯಾಸ್ ಟು ವೇಟ್. ಮಟೀರಿಯಲ್ ಬರೋ ತನಕ ವೇಟ್ ಮಾಡಬೇಕು, ಅವ್ರಿಗೂ ಚಾರ್ಜ್ ಕೊಡಬೇಕು. ಸೊ ಇದರಿಂದಾಗಿ ಕಾಸ್ಟ್ ಓವರ್ ಆಗುತ್ತೆ. ಸೊ ಇದಿಷ್ಟು ನಾನು ಏನು ರೀಸನ್ಸ್ ಹೇಳಿದೆ, ಇದು ಕನ್ಸ್ಟ್ರಕ್ಷನ್ ರಿಲೇಟೆಡ್. ಸೊ ಯಾವುದೇ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಬಂದ್ರು, ಎಂಥದೇ ಕ್ವಶನ್ ಕೊಟ್ಟರು, ಈ ರೀತಿ ನೀವು ರೀಸನ್ಸ್ ನ ಬರೀಬೇಕು. ಅಂಡ್ ಮೋರ್ ಓವರ್ ಇಲ್ಲಿ ಪರ್ಸೆಂಟೇಜ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು, ಇನಿಷಿಯಲಿ ಪ್ಲಾನ್ಗಿಂತ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು, ಅದನ್ನ ನೀವು ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೇನೆ. ಥ್ಯಾಂಕ್ ಯು.